ಮತ್ತೊಮ್ಮ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಮನುಷ್ಯರಿಗೆ ಸಾಯಾಕ ಅದ್ಯಾವ್ಯಾವ ಕಾರಣ ಅದಾವೋ ಆ ದೇವರಿಗೆ ಗೊತ್ತು ನೋಡ್ರಿ. ಯಾಕಂದ್ರ ಮೈಸೂರಿನ KR ನಗರದ ಮಾವನೂರಾಗಿನ ಒಬ್ಬ ಹೆಣ್ಮಗಳು ಗಂಡಗ ಪೊಲೀಸರು ಹೊಡೆದದ್ದಕ್ಕ ತ್ರಾಸಾಗಿ ಆತ್ಮಹತ್ಯೆನ ಮಾಡ್ಕೊಂತಾಳ. ಇಲ್ಲಿ ಆಗಿದಿಷ್ಟ ನೋಡ್ರಿ. ಸೂಸೈಡ್ ಮಾಡ್ಕೊಂಡಿರೋ ಸುಜಾತ ಅವ್ರ ಮನಿ ಮುಂದೆ ಹಾಕಿದ ರಂಗೋಲಿನ ಆಜು ಮನಿ ಪೂರ್ಣಿ ಅನ್ನೋರು ತುಳಿದಿದ್ರಂತ. ಇದೇ ವಿಷಯಕ್ಕ ಎರಡೂ ಮನೆಯವ್ರ ನಡಬರ್ಕ ಜಗಳ ಆಗಿತ್ತಂತ. ಆದ್ರ ಜಗಳ ಇಷ್ಟಕ್ಕೆ ನಿಲ್ದೆ ಪೂರ್ಣಿ ಗಂಡ ಮಹೇಶ್ ಗೌಡ ಅನ್ನೋರು ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ಟಿದ್ರತ್ತ. ಹಿಂಗಾಗಿ ನಿನ್ನೆ ರಾತ್ರಿ ಪೊಲೀಸರು ಹೇಳ್ದೆ ಕೇಳದೆ ಬಂದು ಸುಜಾತ ಅವ್ರ ಗಂಡನ್ನ ದನಕ್ಕೆ ಪಡೆದಂಗ್ ಬಡದ್ರಂತ. ಇದರಿಂದ ಸುಜಾತ ಮನಸ್ಸಿಗೆ ಹಚ್ಕೊಂಡು ವಿಷ ಕುಡಿದು ಸುಸೈಡ್ ಮಾಡ್ಕೊಂಡಾರ. ಈಗ ಸುಜಾತ ಮನೆಯನ್ನವರು ನಮಗೆ ನ್ಯಾಯ ಕೊಡ್ರಿ ಅಂತ ಪೊಲೀಸರಿಗೆ ಗಂಟು ಬಿದ್ದಾರ. ಒಟ್ನಾಗ ಅಗದಿ ಸಿಲ್ಲಿ ವಿಷಯಕ್ಕ ಹಿಂಗ ಸತ್ತೇ ಹೋಗಿದ್ದಕ್ಕ ಮಂದಿ ಮರ ಮರಗ್ಲಿಕತ್ತಾರ. ಬಿಜೆಪಿ ಆಗಿನ ಜಗಳ ಸದ್ಯಕ್ಕಂತೂ ನಿಲ್ಲುವಂಗ್ ಕಾಣಕತ್ತಿಲ್ಲ ನೋಡ್ರಿ. ಯಾಕಂದ್ರ CM ಕುರ್ಚಿಗೆ ಗುದ್ಮುರ್ಗಿ ನಡ್ಸಕತ್ತಿರೋ ಯಡಿಯೂರಪ್ಪ ಸಮಾವೇಶದ ಮೇಲೆ ಸಮಾವೇಶ ಮಾಡಕತ್ತಾರ. ಈಗ ತಮ್ಮ ಶಕ್ತಿ ತೋರ್ಸಾಕ ಶಿವಮೊಗ್ಗದಾಗ ಅಭಿನಂದನಾ ಸಮಾವೇಶ ಹೆಸರಿನಾಗ ಕಾರ್ಯಕ್ರಮ ನಡೆಸೋರದಾರ. ಆದ್ರ ಈ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲಾ ಬಿಜೆಪಿನ ಒಡದಂಗ್ ಕಾಣಕತ್ತೈತಿ. ಒಂದ್ ಕಡೆ ಈಶ್ವರಪ್ಪ ಬೆಂಬಲಿಗರನ್ನ ಬೇಕಂತ ಕಾರ್ಯಕ್ರಮದಿಂದ ದೂರ ಇಟ್ಟಾರ. ಅಲ್ಲದೆ ಈಶ್ವರಪ್ಪನವ್ರ ಕ್ಷೇತ್ರದಾಗ ಯಡಿಯೂರಪ್ಪ ಶಕ್ತಿ ಎಷ್ಟೈತೆ ಅನ್ನೋದನ್ನ ತೋರ್ಸಾಕ ಈ ಸಭಾ ಮಾಡಕತ್ತಾರಂತ. ಮಾರ್ಚ್ 31ಕ್ಕ ಈ ಕಾರ್ಯಕ್ರಮ ನಡೆಯುದೈತಿ. ಇದೆಲ್ಲ ಸಂಕಟ ಪಕ್ಷದ ನಿಷ್ಠಾವಂತರಿಗೆ ಬಹಳ ಬೇಸರ ತಂದೈತಿ. ಈ ಕಡೆ ಕಾರ್ಯಕ್ರಮಕ್ಕ ಹೋಗುವಂಗೂ ಇಲ್ಲ, ಆ ಕಡೆ ಬಿಡುವಂಗೂ ಇಲ್ಲ. ಒಟ್ನ್ಯಾಗ ಇದನ್ನೆಲ್ಲ ನೋಡಿದ್ರ ಬಿಜೆಪಿ ಆಗಿನ ಗದ್ಗಿ ಗುದ್ದಾಟ ತಳಕ್ಕೂ ಬಂದಂಗ ಆಗೈತ್ ನೋಡ್ರಿ. ಕೃತಜ್ಞತಾಪೂರ್ವಕ ಕಾರ್ಯಕ್ರಮ ಇದು. ಇಲ್ಲಿ ಯಾವುದೇ ರಾಜಕೀಯವನ್ನ ನಮ್ಮ ವೇದಿಕೆಯಿಂದ ಇಲ್ಲ. ನಮ್ಮ ಅಭಿಮಾನಿಗಳ ಅಭಿಮಾನದ ಈ ವೇದಿಕೆ ಏನಿದೆ ಇದು ಬರೀ ಪಕ್ಷಾತೀತವಾಗಿ ನಮ್ಮ ಅಭಿವೃದ್ಧಿಗೆ ಮಾತ್ರ, ಜಾತ್ಯತೀತವಾಗಿ ನಾವು ಮಾಡಿದಂಥ ಸಮಸ್ಯೆ ಅಷ್ಟು ಬಿಟ್ಟಿದ್ರಿಂದ ವೇದಿಕೆಯಲ್ಲಿ ಮಾತನಾಡುವಂಥವ್ರು ಅವರ ಮನಸ್ಥಿತಿಗೆ ಅನುಗುಣವಾಗಿ ಮಾತಾಡೋದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ನಾವಿಲ್ಲಿ ಮಾಡ್ತಾ ಇರೋಂಥದ್ದು ಯಡಿಯೂರಪ್ಪನವರಿಗೆ ಒಂದು ಪ್ರೇರಕ ಶಕ್ತಿಯಾಗಿ ಇನ್ನೊಂದಷ್ಟು ವರ್ಷಗಳ ಕಾಲ ಈ ಜಿಲ್ಲೆಯ ಈ ರಾಜ್ಯದ ಜನರ ಸೇವೆ ಮಾಡೋದಕ್ಕೆ ಅವರಿಗೆ ನಮ್ಮ ಪ್ರೇರಣೆ. ಮುಖ್ಯಮಂತ್ರಿನ ಭೇಟಿಯಾಗಕಂತ ಬಂದಿದ್ದ ತುಮಕೂರು ನಗರಸಭಾ ಅಧ್ಯಕ್ಷೆ ದೇವಿಕಾ ರಾಣಿ ಕಾಲ್ ಮುರ್ಕೊಂಡಾರ. CM ಸಾಹೇಬ್ರಿಗೆ ಮನವಿ ಕೊಡಾಕ ಗೃಹ ಕಚೇರಿ ಕೃಷ್ಣಾಕ್ಕ ದೇವಿಕಾ ಬಂದಿದ್ರು. ಪ್ಯಾಟರ್ನ್ಗೆ ಇಳಿ ಮುಂದ ಕಾಲ್ ಜಾರಿ ಬಿದ್ದು ಬಲಗಾಲ್ ಮುರಿದೈತೆ. ಇಷ್ಟೆಲ್ಲ ಅವಾಂತರ ಯಾಕಾಯ್ತಂದ್ರ ದೇವಿಕಾ ರಾಣಿಯವರು ಹೈ ಹೀಲ್ ಚಪ್ಪಲಿ ಹಾಕೊಂಡಿದ್ರು. ಕಾಲ್ ಜಾರಿ ಬಿದ್ದು ಎಡವಟ್ಟಾಯ್ತು. ಅವ್ರನ್ನ ಪ್ರೈವೇಟ್ ದವಾಖಾನಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಾಕತ್ತಾರ.